ಸಾಧನಾ ಎಜುಕೇಷನ್ ವೆಲ್ಫೇರ್ ಎಜುಕೇಷನ್ ಟ್ರಸ್ಟ್ ಇವತ್ತು ಉತ್ತಮವಾದಂಥ ಇವತ್ತು ಆನಂದ್ ನಗರ ಭಾಗದಲ್ಲಿ ಸಾಕಷ್ಟು ಇಲ್ಲಿ ಕಡು ಬಡವರು ಇದ್ದ ಕಾರಣದಿಂದ ಇಲ್ಲಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದೆ. ನಿಜಕ್ಕೂ ಒಂದು ನಮ್ಮ ಯೂಸುಫ್ ಬೇಪಾರಿ ಅವರ ಎಲ್ಲ ಪೂರ ಗೆಳೆಯರ ಬಳಗದಿಂದ ಇವತ್ತು ಸಂಪೂರ್ಣವಾದಂಥ ಇವತ್ತು ಎಲ್ಲ ಜನರಿಗೆ ಅನುಕೂಲ ಆಗಲಿಕ್ಕೆ ಇವತ್ತು ಕಣ್ಣಿನ ತಪಾಸಣಾ ಶಿಬಿರವನ್ನು ಏನು ಹಮ್ಮಿಕೊಂಡಿದ್ರಿ. ನಿಜಕ್ಕೂ ಸಾಕಷ್ಟು ಜನಕ್ಕೆ ಇದು ಅನುಕೂಲ ಆಗುವಂಥ ಕೆಲಸ ಇವತ್ತು ಆಗ್ತಾ ಇದೆ. 100% ಇವತ್ತು ನೂರಾರು ಜನಕ್ಕೆ ನೀವು ಇವತ್ತು ಆಪರೇಷನ್ ಕರ್ಕೊಂಡು ಹೋಗುವಂಥ ಕೂಡ ಇವತ್ತು ಕೆಲಸವನ್ನು ನೀವು ಮಾಡ್ತಾ ಇದ್ರಿ. ಈ ಸಾಧನಾ ಎಜುಕೇಷನ್ ಟ್ರಸ್ಟ್ ಯಾವತ್ತೂ ಕೂಡ ಪ್ರತಿಯೊಂದು ಹಂತದಲ್ಲಿ ಕೂಡ ಒಂದು ಜನರಿಗೆ ಸೇವೆ ಮಾಡುವಂಥ ಕೆಲಸ ಯಾವತ್ತೂ ಕೂಡ ಆಗಿದೆ. ಇದು ದೇವರಲ್ಲಿ ನಾನು ಕೂಡ ಆಶಿಸ್ತೀನಿ. ಇದು ಸಾಧನಾ ಎಜುಕೇಷನ್ ಟ್ರಸ್ಟ್ ಮುಂದೆ ಬರುವಂಥ ದಿನಗಳಲ್ಲಿ ಇಡೀ ನಮ್ಮ ಹುಬ್ಬಳ್ಳಿ ಧಾರವಾಡಗೆ ಒಂದು ಮಾದರಿಯಾದಂಥ ಒಂದು ಟ್ರಸ್ಟ್ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದರ ಜೊತೆ ಇವತ್ತು ಜಯಪ್ರಿಯ ಹಾಸ್ಪಿಟಲ್ ಅವರು ಕೂಡ ಇವತ್ತು ಟೈಪನ್ನು ಮಾಡಿ ಇವತ್ತು ಇಡೀ ಆನಂದ್ ನಗರ ಭಾಗದ ಇವತ್ತು ಕಣ್ಣಿನ ತಪಾಸಣೆ ಶಿಬಿರ ಮಾಡ್ತಾ ಇದ್ರಿ. ನಿಜಕ್ಕೂ ಒಂದು ಅದರೊಳಗೆ ಏನಂತ ಹೇಳಿದ್ರೆ ಫ್ರೀಯಾಗಿ ಅವರು ಆಪರೇಷನ್ ಮಾಡುವಂಥದ್ದು ಏನಿದೆಯಲ್ಲ, ಜಯಪ್ರಕಾಶ್ ಹಾಸ್ಪಿಟಲ್ದವರು ಕೂಡ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆ ಇವತ್ತು ಸಾಧನಾ ವೆಲ್ಫೇರ್ ಎಜುಕೇಷನ್ ಟ್ರಸ್ಟ್ ಇಂಥ ಕಾರ್ಯಗಳನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಯಸಲಿಕ್ಕೆ ಇಷ್ಟ. ನನ್ನ ಹೆಸರು ನಿಜಾಮುದ್ದೀನ್ ಅಬ್ದುಲ್ ರೆಹಮಾನ್ ಹತ್ಲಿ. ಈ ಒಂದು ಈಗಾಗಲೇ ಸಾಧನಾ ಎಜುಕೇಷನ್ ವೆಲ್ ಸೊಸೈಟಿ ವತಿಯಿಂದ ಕಣ್ಣಿನ ತಪಾಸಣೆ ಫ್ರೀಯಾಗಿ ನಡೀತಾ ಇದೆ ಸರ್, ತಮ್ಮ ಅಭಿಪ್ರಾಯ ಸರ್? ನಮ್ಮದು ಸಂಸ್ಥೆ ವತಿಯಿಂದ ಸಾಧನಾ ಎಜುಕೇಷನ್ ಹಾಗೂ ವೆಲ್ಫೇರ್ ಸೊಸೈಟಿ ವತಿಯಿಂದ ಪ್ರತಿ ತಿಂಗಳಿಗೊಮ್ಮೆ ಭಾಳಷ್ಟು ಏರಿಯಾದಲ್ಲಿ ನಾವು ಮಾಡಿದ್ವಿ. ಬಡವರಿಗೆ ಸಹಾಯ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಇದೆ. ನಮ್ಮ ಕೈಲಿ ನಮ್ಮದು ಸಂಸ್ಥೆಯಿಂದ ಎಷ್ಟು ಆಗ್ತೈತೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಆನಂದ್ ನಗರ್ನಲ್ಲಿ ನಮ್ಗೆ ಅವಕಾಶ ಸಿಕ್ಕಿದೆ. ಅದಕ್ಕೆ ಬಡವರು ಭಾಳಷ್ಟು ಮಂದಿಯವರು ಬಂದು ತಮ್ಮ ಕಣ್ಣ ತಪಾಸಣೆ ಮಾಡ್ಕೊಂಡು ಹೋದರು. ಇನ್ನು ಮುಂದೆ ಸಹಿತ ನಾವು ಇದಕ್ಕಿಂತ ಚಲೋ ಇದರಲ್ಲಿ ನಾವು ಮಾಡಬೇಕು ಅಂತ ವಿಚಾರ ಇದೆ. ಈ ಸಾಧನಾ ಎಜುಕೇಷನ್ ವೆಲ್ ಸೊಸೈಟಿ ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್? ಕನಿಷ್ಠ 2.5-3 ವರ್ಷ ಆಯಿತು. ಇದರಿಂದ ಸಾಕಷ್ಟು ಜನರಿಗೆ ಲಾಭವಾಗಿದೆ ಮತ್ತು ಲಾಭ ಆಗಿದೆ ಅಂತ ಜನರ ಒಂದು ಅಭಿಪ್ರಾಯ. ಆಪರೇಷನ್ ಕೂಡ ದೊಡ್ಡ ಆಪರೇಷನ್ ಕೂಡ ಮಾಡಿಕೊಡ್ತೀರಾ ಸರ್ ಈ ಒಂದು ಎಜುಕೇಷನ್? ಅದು ನಿಜ. ಇದಕ್ಕಿಂತ ಮುಂಚೆ ಸಹಿತ ನಾವು ಪಡೆದನಕಲ್ನಲ್ಲಿ ನಾವು ಒಂದು ಕಣ್ಣಿನ ತಪಾಸಣೆ ಶಿಬಿರ ಮಾಡಿದ್ದೀವಿ. ಅಲ್ಲಿನ 17-20 ಮಂದಿಗೆ ಉಚಿತ ಆಪರೇಷನ್ ಸಹಿತ ನಾವು ನಮ್ಮ ಲೆಟರ್ ಪ್ಯಾಡ್ಲಿ ನಾವು ಇದು ಮುಖಾಂತರ ಜಯಪ್ರಿಯ ಹಾಸ್ಪಿಟಲ್ ಅವರಿಗೆ ನಾವು ಇದು ಮಾಡಿದ್ವಿ. ಅವರು ಫ್ರೀ ಆಫ್ ಕಾಸ್ಟ್ ಯಾವುದೇ ಇದ್ರ ತಗೊಳ್ಳಾರ್ದೆ ಅವ್ರಿಗೆ ಕಣ್ಣಿನ ಆಪರೇಷನ್ ಮಾಡಿದರು ಸರ್. ಇದು ಬರೀ ಸಾಧನಾ ಎಜುಕೇಷನ್ ಬರೀ ಕಣ್ಣಿನ ತಪಾಸಣೆಗೋಸ್ಕರ ಮಾಡ್ತೀರೋ ಇನ್ನು ಹಲವಾರು ಇದರ ಬೇರೆ ರೀತಿನೂ ಮಾಡ್ತೀರಿ ಈ ಒಂದು ಎಜುಕೇಷನ್? ನಮ್ಮ ಉದ್ದೇಶ ಬರೀ ಕಣ್ಣಿನ ಇದೆ ಇಲ್ಲ, ಇನ್ನು ಬಹಳಷ್ಟು ವಿದ್ಯಾನಲ್ಲಿ ಮೀನ್ಸ್ ಎಜುಕೇಷನ್ ಫೀಲ್ಡ್ನಲ್ಲಿ ನಾವು ಕೆಲಸ ಮಾಡೋದು ನಮ್ಮದು ಭಾಳ ವಿಚಾರ ಇದೆ. ಭಾಳಷ್ಟು ನಮ್ಮದು ಇದಿದೆ. ಇನ್ನೂ ನಮ್ಮ ಸಂಘಟನೆ ಬೆಳೆಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಲವಾರು ನಮ್ಮದು ಏಮ್ಸ್ ಇದಾವೆ. ಇನ್ನೂ ಎಜುಕೇಷನ್ನಲ್ಲಿ ಭಾಳಷ್ಟು ಇದಾವೆ, ಸೌಲಭ್ಯ ಇಲ್ಲ. ಆ ಸೌಲಭ್ಯ ನಾವು ತರಲಿಕ್ಕೆ ನಾವು ಅವಕಾಶ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಹಿತ ನಾವು ನಮ್ಮ ಸಂಸ್ಥೆ ವತಿಯಿಂದ ಬಡ ಮಕ್ಕಳಿಗೆ ಯಾವ ಥರ ನಮ್ಗೆ ಇದಾಗೈತೆ ಆ ಥರ ನಾವು ಅವ್ರಿಗೆ ಇದು ಸಹಾಯ ಮಾಡಬೇಕು ನಮ್ಮ ವಿಚಾರ ಇದೆ. ನಮ್ಮ ಇಡೀ ಸಂಸ್ಥೆ ವತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಹೆಸರು ಇರ್ಫಾನ್ ನಾಶಿಪುಡಿ ಅಂತೇಳಿ ಜಯಪ್ರಿಯ ಕಣ್ಣಿನ ಆಸ್ಪತ್ರೆ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಇವತ್ತಿನ ಒಂದು ಕಾರ್ಯಕ್ರಮ ಸಾಧನಾ ವೆಲ್ಫೇರ್ ಸೊಸೈಟಿ ವತಿಯಿಂದ ಸಾಕಷ್ಟು ಜನರಿಗೆ, ಬಡ ಜನರಿಗೆ ಒಂದು ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಮ್ಮಿಕೊಂಡಿತ್ತು. ಸಾಕಷ್ಟು ಜನ ಬಂದು ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಜಯಪ್ರಿಯ ಕಣ್ಣಿನ ಆಸ್ಪತ್ರೆ ಡಾಕ್ಟರ್ ವೆಂಕಟರಮ ಕಟ್ಟಿ ಸರ್ ಅವರ ವೈದ್ಯರ ತಂಡ ಕೂಡ ಬಹಳಷ್ಟು ಜನರಿಗೆ ಒಂದು ಅನುಕೂಲ ಮಾಡಿದ್ದಾರೆ. ಸುಮಾರು ಜನರಿಗೆ ಕಣ್ಣಿನ ತಪಾಸಣೆ ಮಾಡಿಸಿ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ. ಹೀಗೆ ಸಾಧನಾ ವೆಲ್ಫೇರ್ ಸೊಸೈಟಿಯವರ ಒಂದು ಸೇವೆ ಯಾವಾಗಲೂ ನಿರಂತರವಾಗಿರಲಿ ಅಂತೇಳಿ ನಾನು ಬಯಸ್ತೇನೆ. ಸರ್, ಇದು ಹಾಸ್ಪಿಟಲ್ ಎಲ್ಲಿ ಬರ್ತದೆ? ಇದು KMC ಹಿಂದ್ಗಡೆ ಇರ್ತಕ್ಕಂಥ ಜಯಪ್ರಿಯ ಕಣ್ಣಿನ ಆಸ್ಪತ್ರೆ ಸವಾಯಿ ಗಂಧರ್ವ ಹಾಲ್ ಹತ್ತಿರ ಬರುತ್ತದೆ.